ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಸ್ಟ್ರೋ ಪಲ್ಲವಿ ಹಿರೇಮಠ್. ಇವತ್ತೊಂದು ನಿಮಗೆ ವಿಶೇಷವಾದಂಥ ಒಂದು ರೆಮಿಡಿನ ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂತಂದಾಗ ನೋಡಿ, ಯಾರೆಲ್ಲ ಮದುವೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸುಮಾರು ವಿಡಿಯೋಗಳನ್ನ ಹೇಳಿದ್ದೀನಿ. ಆದರೆ ಈ ಒಂದು ವಿಡಿಯೋ ತುಂಬ ವಿಶೇಷವಾಗಿರುವಂಥದ್ದು. ಏನು ಮಾಡ್ಕೋಬೇಕು ನೀವು ಅಂತಂದಾಗ, ಸಿಂಪಲ್ಲಾಗಿ ಯಾವುದೇ ಒಂದು ಗಂಡಿನ ವಾರ ಅಥವಾ ವೀರವಾರ ಅಂತ ಕರಿತೀವಿ ನಾವು. ಗಂಡು ವಾರ ದಿನ ನೀವು ಒಂದಿನ ಏನಂತಾರೆ, ಬಿಳಿ ಕಡಲೆ ಇರುತ್ತಲ್ಲ, ಕಡಲೆಯನ್ನು ಅದನ್ನು ನಾವು ಕಾಬೂಲ್ ಚನಾ ಅಂತ ಕೂಡ ಕರಿತೀವಿ. ಅದನ್ನು ನೀವು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಅದರದ 108 ಮಾಲೆಯನ್ನು ಮಾಡಿ. ಓಕೆ, 108 ಕಾಳುಗಳಿಂದ ಮಾಡಿರುವಂಥ ಒಂದು ಮಾಲೆಯನ್ನು ಮಾಡಿ ಅದನ್ನು ನೀವು ಯಾವುದೇ ಒಂದು ದೇವರ ಗುಡಿಗೆ ಅಂತಂದಾಗ, ಎಸ್ಪೆಷಲಿ ನವಗ್ರಹ ಏನಿರುತ್ತಲ್ಲ, ನವಗ್ರಹ ಗುಡಿಗೆ ಹೋಗಿ ಅಲ್ಲಿ ನವಗ್ರಹದಲ್ಲಿ ಗುರು ಎಲ್ಲಿದ್ದಾನೆ ಅಂತ ನೀವು ಫೈಂಡ್ ಔಟ್ ಮಾಡಿಬಿಟ್ಟು ಆ ಗುರುವಿನ ಮೂರ್ತಿಗೆ ಈ ಒಂದು ಹಾರವನ್ನು ಹಾಕಿ ಬರಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದಾಗ ಆದಷ್ಟು ಬೇಗ ಮದುವೆ ಯೋಗ ಬರುತ್ತೆ. ಇದೆಲ್ಲ ಯಾರು ಮಾಡ್ಬೋದು ಅಂದರೆ, ಯಾರಿಗೆಲ್ಲ ಮಕ್ಕಳಾಗಿಲ್ಲ, ಓಕೆ, ಯಾರಿಗೆ ಮಕ್ಕಳಾಗಿಲ್ಲ ಅವರು ಕೂಡ ಈ ಒಂದು ರೆಮಿಡಿನ ಮಾಡ್ಬೋದು. ಅಥವಾ ಯಾರಿಗೆ ಮದುವೆ ಆಗಿಲ್ಲ ಈ ಒಂದು ರೆಮಿಡಿನ ಮಾಡ್ಬೋದು. ಏನಪ್ಪ ಅಂದರೆ, ಸಿಂಪಲ್ಲು ಗುರುವಾರ ದಿನ ಕಾಬೂಲ್ ಚನಾದ ಒಂದು ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಒಂದು ಮಾಲೆಯನ್ನು ಮಾಡಿ, ಅದರಲ್ಲಿ ಮಾಲೆಯಲ್ಲಿ 108 ಬೀಟ್ಸ್ಗಳಿರಬೇಕು, ಅಂದರೆ 108 ಕಡಲೆಕಾಳುಗಳಿರಬೇಕು. ಅದನ್ನು ಹೋಗಿ ನೀವು ದೇವರಿಗೆ ಹಾಕಿ ಬಂದು ಗುರುವಿನ ಮೇಲೆ ಹಾಕಿ ಬಂದಾಗ, ಅದು ಗುರುವಾರ ಹಾಕಿ ಬಂದಾಗ ಇನ್ನೂ ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಇಷ್ಟು ಮಾಡಿ ಬನ್ನಿ, ಆದಷ್ಟು ಬೇಗ ನಿಮ್ಮ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಯಾರಿಗೆಲ್ಲ ಸಂತಾನ ಇಲ್ವೋ ಅವ್ರಿಗೆಲ್ರಿಗೂ ಸಂತಾನ ಪ್ರಾಪ್ತಿ ಆಗುತ್ತೆ. ಸೊ ಗುರುನ ಸ್ಥಾನ ತುಂಬ ಇಂಪಾರ್ಟೆಂಟು. ಗುರು ಬಲ ಇದ್ದಾಗ ಮಾತ್ರ ಎಲ್ಲ ಶುಭ ಕಾರ್ಯಗಳು ಆಗೋದ್ರಿಂದ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಸೊ ಯಾರಿಗೆಲ್ಲ ಪರ್ಸನಲ್ ಕನ್ಸಲ್ಟೇಷನ್ ಏನೋ ತೊಗೋಬೇಕಾಗಿತ್ತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ, ಅವ್ರನ್ನ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅನ್ನೆಸೆಸರಿ ಮೆಸೇಜ್ಗಳಲ್ಲಿ ಬೇಡ. ನಿಮ್ಗೆ ಏನಾದರೂ ಜೆನ್ಯೂನ್ ಆಗಿ ಏನಾದರೂ ಕೇಳೋದಿದ್ರೆ ಅಂದಾಗ ಮಾತ್ರ ನನಗೆ ನೀವು ಕಾಂಟ್ಯಾಕ್ಟ್ನ ಮಾಡಿ ಅಂಥೇಳಿ ನಿಮಗೆ